ಮೈಕ್ರೋ ಫೈನಾನ್ಸ್ ಕಿರುಕುಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುಗ್ರೀವಾಜ್ಞೆ ತರುವ ಚಿಂತನೆ ಮಾಡ್ತಾ ಇದೆ. ಈಗಾಗಲೇ ಇದನ್ನು ಗಂಭೀರವಾಗಿ ಪರಿಗಣಿಸಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ಹಲವಾರು ಕಾನೂನು ಇದಾವೆ, ಆದರೆ ಕಠಿಣವಾಗಿಲ್ಲ. ಈಗ ಸಾಕಷ್ಟು ಕಿರುಕುಳ ಆಗಿದೆ ಅನ್ನೋ ದೂರು ಬಂದಿದೆ. ಸಿಎಂ ತುರ್ತಾಗಿ ಸಭೆ ಮಾಡ್ತಾ ಇರೋದೇ ಕಠಿಣ ಕ್ರಮಗಳಿಗಾಗಿ. ಸಭೆ ಬಳಿಕ ಏನು ಕ್ರಮ ಅನ್ನೋದು ಗೊತ್ತಾಗುತ್ತೆ. ಫೈನಾನ್ಸ್ ಕಂಪನಿಗಳು RBI ಅಡಿ ಇದೆಯೋ ಇಲ್ವೋ ಗೊತ್ತಿಲ್ಲ. ರಾಜ್ಯದ ಜನರಿಗೆ ಒಂದು ವಿಶ್ವಾಸವನ್ನು ಸರ್ಕಾರ ಕೊಡುತ್ತೆ ಅಂತ ಎಚ್.ಕೆ. ಪಾಟೀಲ್ ಮಾತನಾಡಿದ್ದಾರೆ. ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಜೊತೆ ನಮ್ಮ ರಿಪೋರ್ಟರ್ ದೀಪಾ ಒಂದು ಚಿಟ್ಚಾಟ್ ಮಾಡಿದ್ದಾರೆ, ಬನ್ನಿ ನೋಡೋಣ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ ಜಾಸ್ತಿ ಆಗ್ತಿದೆ. ಹಾಗಾಗಿ ಇವತ್ತು ಮಹತ್ವದ ಸಭೆಯೊಂದನ್ನ ಸಿಎಂ ಕರೆದಿದ್ದಾರೆ. ಇವತ್ತು ಆ ಸಭೆಯಲ್ಲಿ ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರು ಕೂಡ ಭಾಗಿಯಾಗ್ತಿದ್ದಾರೆ. ನಮ್ಮ ಜೊತೆಗೆ ಎಚ್.ಕೆ. ಪಾಟೀಲ್ ಇದ್ದಾರೆ, ಮಾತನಾಡಿಸ್ತಾ ಹೋಗ್ತಾನೆ. ಸರ್, ರಾಜ್ಯದಲ್ಲಿ ಹೆಚ್ಚಾಗ್ತಿದೆ ಮೈಕ್ರೋ ಫೈನಾನ್ಸ್ ಕಿರುಕುಳ ಅನ್ನುವಂತಹದ್ದು. ಒಂದಿಷ್ಟು ನಾರ್ಮ್ಸ್ ಪ್ರಕಾರ ಅವರು ನಾರ್ಮ್ಸ್ ನ ಮೀರಿದ್ದಾರೆ, ಬ್ಯಾಂಕ್ಸ್ ನಾರ್ಮ್ಸ್ ಆಗಿರ್ಬೋದು, ಅಥವಾ ಒಂದಿಷ್ಟು ಹೆಚ್ಚಿನ ಬಡ್ಡಿ ಮೀರಿದ್ದಾರೆ ಅನ್ನುವಂತಹದ್ದು. ಈಗ ಒಂದ್ ರೀತಿಯಾಗಿ ಇವತ್ತಿನ ಸಭೆ, ಮಹತ್ವದ ಸಭೆ ಅನ್ನುವಂಥದ್ದು ಏನೆಲ್ಲ ನಿರ್ಧಾರ ಆಗಬಹುದು, ಏನ್ ಚರ್ಚೆ ಆಗುತ್ತೆ ಅನ್ನುವಂಥದ್ದು? ನೋಡ್ರಿ, ರಾಜ್ಯದೊಳಗ ಬಹಳಷ್ಟು ಕಡೆ ಬಡವರ ಶೋಷಣೆ ನಡೆದಿದೆ. ಅತ್ಯಂತ ದುರ್ದೈವದ ಸಂಗತಿ ಅಂದರೆ ಮಾನವೀಯತೆಯನ್ನು ಮೀರಿ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಆ ಹಿನ್ನೆಲೆಯೊಳಗೆ ರಾಜ್ಯ ಸರ್ಕಾರ ಇವತ್ತು ಗಂಭೀರವಾಗಿ ಈ ವಿಷಯವನ್ನು ಚರ್ಚೆ ಮಾಡಬೇಕು ಹಾಗೂ ಇದಕ್ಕೆ ಪರಿಹಾರ ಹುಡುಕಬೇಕು ಅಂಥೇಳಿ ಪ್ರಯತ್ನ ಮಾಡ್ತಾ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಭಾಳ ಗಂಭೀರವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕಾಗಿ ಇವತ್ತು ಸಭೆಯನ್ನು ಕರೆದಿದ್ದಾರೆ. ಸಭೆಯಲ್ಲಿ ಎಲ್ಲ ವಿವರವಾಗಿರ್ತಕ್ಕಂಥ ವಿಷಯವನ್ನು ಚರ್ಚೆ ಮಾಡಿ ಒಂದು ನಿರ್ಣಯಕ್ಕೆ ಬರ್ತೀವಿ. ನಮ್ಮ ಕರ್ನಾಟಕದೊಳಗೆ ಕಾನೂನುಗಳಿವೆ. ಕೆಲವು ಕಾನೂನುಗಳಿಗೆ ನಾವು ಸೂಕ್ತವಾದ ಹಲ್ಲು ಕೊಟ್ಟಿಲ್ಲ, ಶಕ್ತಿ ಕೊಟ್ಟಿಲ್ಲ. ಈಗ ನೋಡ್ರಿ, ಕರ್ನಾಟಕ ಪ್ರಾಹಿಬಿಷನ್ ಆಫ್ ಚಾರ್ಜಿಂಗ್ ಎಕ್ಸಾರ್ಬಿಟೆಂಟ್ ಇಂಟ್ರೆಸ್ಟ್ ಒಂದು ಕಾನೂನಿದೆ. ಆದರೆ ಎಲ್ಲಿ ಬೇಕಲ್ಲೇ ನಾವು ನೋಡ್ತಾ ಇದ್ದೀವಿ 25, 30, 40, 50, ಒಂದು ₹100 ಹಿಂಗೆ ಬಡ್ಡಿಗಳನ್ನು ತುಂಬತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ, ವಸೂಲಿ ಮಾಡ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಈ ಕಾನೂನು ಅಲ್ಲದೆ ಕರ್ನಾಟಕ ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ ಸ್ಕೀಮ್ಸ್ಗಳನ್ನು ನೋಡ್ತಾ ಇದ್ದೀವಿ. ಅದರ ಜೊತೆಗೇನೆ ನಮ್ಮ ರಾಜ್ಯದೊಳಗೆ ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್ ಇನ್ ಫೈನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್, ಇದು ಒಂದು ಕಾನೂನಿದೆ. ಅದರ ಜೊತೆಗೇನೆ ಈ ಕಾನೂನುಗಳನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳೋದಕ್ಕೆ ಬಾರದ ರೀತಿಯೊಳಗೆ ಕೆಲವು ಅಂಶಗಳು ಇವೆ. ಇವುಗಳನ್ನು ಇವತ್ತು ಗಂಭೀರವಾಗಿ ಗಮನಿಸ್ತೇವೆ. ಇದಿಷ್ಟು ಕಾನೂನು ಸಚಿವರಾದಂತಹ ಎಚ್.ಕೆ. ಪಾಟೀಲ್ ಅವರ ಮಾತು. ಕ್ಯಾಮರಾಮನ್ ರಮೇಶ್ ಜೊತೆ ದೀಪಕ್ ಕುಕ್ವಾಡ, ಪವರ್ ಟಿವಿ, ಬೆಂಗಳೂರು.